ನಮ್ಮ ಮಾವ ನೋಡು ಹೇಗೆ ಸತ್ ಗಂಡನ ಗತ್ತೆ ಕುಂತಾನ ನಮ್ಮ ಮಾವ. ಮಕ ಅನ್ನೋದು ಬಾಡಿ ಬತ್ತಿಕ್ಕೈತಿ. ಹೋಗಿ ಮಾತಾಡ್ಲೇ ಬೇಡ. ಛೆ, ಈ ಟೈಮ್ನ್ಯಾಗ ಮಾತಾಡ್ಬೇಕಾದ್ದು ಸೊಸಿ ಆದ ನನ್ನ ಕರ್ತವ್ಯ. ಮಾತಾಡ್ಬೇಕಪ್ಪ ಮಾವಗ. ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬೇಕು. ಮಾವ ಮಾವ ಹಂಗ್ಯಾಕ ಥೋ ಮಕ ಯಾಕೆ ನಮ್ಮನ್ನ ಇಳೆ ಬಿಟ್ಕೊಂಡು ಕುಂತಿ? ಬೇಜಾರಾಗೈತೆ ರೂಪಾಕ ಬಿಟ್ಟು ಹೋಗಿದ್ದಕ್ಕೆ ಬೇಜಾರು ಯಾಕಕ್ಕಿ? ಹೋಗಿ ಕರ್ಕೊಂಬಂದ್ಬಿಡು ಬಾ. ಇಲ್ಲ ಕುಂತಿ ಅಂತೇಳಿ ಏನು ಸುಮ್ಮನೆ ನೀ ಅಂತಿ. ಈಗ ಹೋಗಿ ಕರೆದ ತಕ್ಷಣ ಬಂದ್ಬಿಡ್ತಾಳನ 108. ಅದು ಅಲ್ಲದೆ ನೀ ಅವು ಹೇಳಲಿಲ್ಲನ ನಾ ಈಗತ್ತೆ ನನ್ನ ಗಂಡ ಬರ್ತಾನ ಅಂದು ಹೇಳ ಅಂತೇಳಿ. ನಾನು ಯಾಕೆ ಹೋಗ್ಬೇಕು? ಹೌದಿಲ್ಲ? ಅಷ್ಟೆಲ್ಲ ಆಯ್ಕೆ ಮಾತಾಡಾಳ ಅಂದಮೇಲೆ ನನಗೆ ಯಾಕೆ ಹೋಗಿ ಕರ್ಕೊಂಬರಕ್ಕಾಗಲ್ಲ. ಅಯ್ಯ ಹಣೆ ಬಾರ್ಗಣೆ ಚೌತಿ. ನಾ ಈಗತ್ತೆ ಬರ್ತಾನಂದ್ರೆ ನೀ ಏನು ಹೋದ್ರೆ ನಾ ಯಾಕೇನು ಹಂಗೆ ಕಿನ್ಕೋತಿ? ಅಂದ್ರು ನಾ ಏನರಿ ಏನು ಬೇಕಾದ ಅನ್ಕೋವಲ್ರಕ್ಕ. ಇಷ್ಟಕ್ಕೆ ಅಂದರ ಯಾರ ನಿನ್ ಗಂಡ ಅಲ್ಲನ? ಅದು ಏನದು ಹೇಂತೆ ಅಲ್ಲನ ಅಂದಿದ್ದೆ. ಅಯ್ಯೋ ದೇವ್ರೆ, ನಾನು ನಿಮ್ಮ ತಮ್ಮಗೆ ಬೈಯೋದು ನೋಡಿದ್ರೆ ನಿಮ್ಮ ತಮ್ಮ ಮನೆ ಬಿಟ್ಟು ಯಾವಾಗ ಹೋಗ್ಬೇಕಿತ್ತು ಗೊತ್ತನ? ಆದ್ರೆ ಹೆಂಗೆ ನನ್ನ ಜೊತೆಗೆ ಬಾಳೆ ಮಾಡಕತ್ತಾನ ನೋಡಿ ನಿಮ್ಮ ತಮ್ಮ. ಮರ್ಯಾದೆ ಕೊಡು ಅಂತ ನಾನೇನು ಒಂದಿನಾರ ಕೊಟ್ಟಿನ? ಯಾವತ್ತಾರ ಕೊಟ್ಟಿನ? ನಿಂಗೆ ಗೊತ್ತಾ ನಾ ಕೊಟ್ಟಿದ್ದು ನೋಡಿಯಾ? ಏ ಮಂಗಳ, ಅದೇ ಬೇರೆ ಇದೇ ಬೇರೆ ಬಿಡ. ಒಂದೊಂಥರ ಲೆಕ್ಕ. ಈಕಿ ಮನಿನೇ ಬ್ಯಾರ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿರೋದು ಈಗ. ಏ ಮಂಗ್ಳಿ ಅತ್ತಿ, ನಿಂಗೆಲ್ಲ ಬೈಬೇಡ ನೋಡತ್ತಿ. ಅತ್ತಿ ಗಿವ್ ಈ ರೆಸ್ಪೆಕ್ಟ್. ಐ ಆಮ್ ಟೇಕ್ ಯು ಗಿವ್ ಈ ರೆಸ್ಪೆಕ್ಟ್. ಏನದು ಬೆಂಡ್ಲಿ, ನಿನ್ನಿಂದ ಬಾಳ ಆಗ್ಬಿಟ್ಟತ್ ನಿನ್ ಹಾವಳಿ. ಏನದು ಏನೋ ಮಾತಾಡಕತ್ ಬಿಟ್ಟಿಯಲ್ಲ, ಏನದ ಪೆಟ್ಟು ಬಿಟ್ಟು? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋತಿ ಅಂದಿದ್ದ. ನೀ ಏನಾರ ಮಂಗ್ಳಿ ಗಿಂಗ್ಳಿ ಅಂದಿ, ನಾನು ಮತ್ ನೋಡು ಗಂಗಿ ಅಂತೀನಿ. ಎಲ್ಲ ಬೆಂಡ್ಲಿ, ನನಗ ಗಂಗೆ ಅನ್ನಷ್ಟು ಮುಂದೆ ಓದ್ಬಿಟ್ಟಿಯ ನೀನು? ಅದಕ್ಕೆ ಹೊರಗಿನ ನಾಯಿ ಯಾವ್ದಾರ ತಂದು ಮಗ್ ಕಟ್ಟಾಕೋಬೇಕಿತ್ತು ನಾನು. ಏನ ನೀ ಮನೆನಕ್ಕಿಂತ ತಂದು ಲಗ್ನ ಮಾಡೇನಲ್ಲ, ಮರ್ಯಾದಿಲ್ದಂಗೆ ಆಗೈತೆ ನಿನಗಲ್ಲ. ಅತ್ತಿ ಸಾದ್ರತ್ತಿ, ನೀ ಯಾಕೆ ಹಿಂಗ್ ಮಾಡ್ತಿ ನಮ್ಮತ್ತೆ? ಹೊರಗೆ ನಕ್ಕಿ ಬೇಡ, ಯಾವೇಕಿ ಬೇಡ, ಊರ ನಕ್ಕಿ ಬೇಡ, ನನ್ನ ಮಗಳ ಬೇಕಂದಿ. ಅತ್ತಿ ಸಾದ್ರತ್ತಿ, ನೀ ಯಾಕೆ ಹಿಂಗ್ ಬದರ್ತೀಯ ನಮ್ಮತ್ತೆ? ವಾ ದೇವ್ರ, ಇಲ್ಲೋಡ ನನ್ನ ತಲೆ ಚಿಟ್ಟ ಅನ್ನಕತ್ತೈತಿ. ಅವನ ತಲೆಗೆ ಏನು ತುಂಬಾಕತ್ತಿ ನೀನು? ಅಯ್ಯ ನಾನೇನು ತುಂಬಾಕತ್ತಿ? ಅವನ ತಲೆ ಏನು ಹೋಳಿಗೆ ಹುಣಗ ತುಂಬಾಕ? ಏನು ಹತ್ತಿ ಚೀಲ, ಹತ್ತಿ ತುಂಬಾಕ, ಜಳ ತುಂಬಾಕ, ಗೊಬ್ಬರ ಚೀಲನ ಅವನ ತಲೆ? ಕತ್ತಿ ನಿಂದೊಂದ ತಗ ತಲೆಗೆ ಏನು ತುಂಬಾಕತ್ತಿ? ಎಲ್ಲ ತೂತೈತಿ ಬಾ ತೋರಿಸ್ಬಂಗಾರ ನೋಡೋಣ. ಇಲ್ಲೋಡ ಬಿಡಾಡಿ, ನಾ ಏನು ಕೇಳತ್ತೀನಿ, ಏನು ಹೇಳದಿದ್ದೆ ಅವನ ಮುಂದೆ ಅಂತ. ಎಸ್ ಸತ್ತಿ, ಎಸ್ ಐ ಆಮ್ ಎಸ್ ಸತ್ತಿ ಟೆಲ್ಲಿಂಗ್ ಅಸ್ ಸತ್ತಿ. ಬೇಕಾದ್ರ ನಿಂಗೇನಾರ ಅತ್ತಿ ಡೋಂಟ್ ಇದ್ರಿ ನೀನು ಮಾವನ್ ಕೇಳತ್ತಿ. ಕೇಳು. ಏಯ್ ಇಂಗ್ಲೀಷ್ ಮಾತಾಡ್ಬಿಟ್ಟು ಸುಮ್ಮನೆ ಮೊದಲು ಬೇಜಾರ್ನಾಗದ ನಾವು ತಗ. ಏನೇನ ಕಲ್ತು ಬಿಟ್ಟತ್ ನೋಡಪ್ಪ ಇದು ಬಿಡಾಡಿ. ಒಂದೊಂದೊಂದೊಂದು ಹಚ್ಚಿಬಿಡ್ತತ್ತ ತಗ. ಏನದು ಏನ ಅಂತಾಳಲ್ಲ, ಏನು ಹೇಳತ್ತಿದ್ಲಿಕ್ಕಿ? ಏನಿಲ್ಲ ಬಿಡವ, ಯಾಕೆ ಹಿಂಗೆ ಕುಂತಿ ಅಂತ ಕೇಳತ್ತಿದ್ಲ ಅಷ್ಟೇ, ಮತ್ತೇನಿಲ್ಲ. ಅತು ನೀನ್ ಯಾಕೆ ಹಿಂಗೆ ಕುಂತಿಲ್ಲ? ಮಕ ಅನ್ನೋದು ಒಣಗಿದ ಹೀರಿಕಾಯಿ ಆಗಿತ್ತಲ್ಲ, ಹೇಳ ಮ್ಯಾಕ. ಆಜು ಬಾಜು ಅಡ್ಡಾಡ ಮಂದಿ ಏನ್ ಅನ್ಬೇಕು? ಹಿಂಗ್ಯಾ ಕುಂತ ನೀವ ಅಂತೇಳಿ. ಯಾತಿ ಮಂದಿಗೆ ಗೊತ್ತಿಲ್ಲದನ ನಮ್ಮನಿ ರಾಮಾಯಣ. ಚಂದ್ರ ಬಂದಿದ್ಲ ನಿನ್ನೆ, ಆಕಿನ ಎಲ್ಲಾರ ಮುಂದೆ ಸಾರ್ಕೊಂಡ್ ಬಂದಿರ್ತಾಳ. ಅಯ್ಯಯ್ಯೋ ನಮ್ಗೆ ಅಂಗಿ ಕಾಟ ತಡಿಲಾರ್ದ ಸಸಿ ಊರ್ ಬಿಟ್ಟು ಹೋಗಿರ್ತಾಳ ಅಂತೇಳಿ. ಯಾವಕ್ಕೆ ಊರ್ ಬಿಡೋಣ ಅಂದಕ್ಕೆ ನಿನಗೆ ಯಾರ ಹೇಳಿದ್ದೆ? ಅಯ್ಯ ಆಕಿ ಚಂದ್ರ ಬಂದ್ ನಂಗೆ ಗೊತ್ತಿಲ್ಲ ನತ್ತಿ. ಹೇಳ್ತಾಳ, ನೀ ಸುಮ್ಮನೆ ಹೇಳ್ತಾಳಕಿ, ನಿಂಗೆ ಗೊತ್ತಾಗಲ್ಲತ್ತಿ. ಆಕೆ ಅಂತವೇ ಮಾಡೋದು ಕೆಲಸನ ಮಾಡಕ್ಕೇನು ಕೆಲಸ ಇಲ್ಲ. ಸಸಿ ಎಲ್ಲ ಮಾಡಿ ಮುಂದಿರ್ತಾಳ. ಯಾರ್ದು ಏನು ಮಾತಾಡ್ಕೊಂಡು ಅಡ್ಡಾಡ್ಲೆ ಅಂತ ಕಾಯ್ತಿರ್ತಾಳ. ನಿನ್ನ ಏನು ಮಾಡ್ಲಿವಾ ಅಂತ ನಾನು. ಅತ್ತಿ ಟೇಕ್ ಈ ರೆಸ್ಪೆಕ್ಟ್. ನೆಮ್ಮದಿಯಾಗಿ ಮಕ್ಕೊಂಡು ಜೋರಾಗಿ ಉಸಿರು ಒಳಗೆ ತಗೋ ಹೊರಗೆ ಬಿಡು, ಒಳಗೆ ತಗೋ ಹೊರಗೆ ಬಿಡು, ಒಳಗೆ ತಗೋ ಹೊರಗೆ ಬಿಡು. ಹಿಂಗೆ ಮಾಡತ್ತಿ. ಅದು ಎಂಥದ್ದು ಅಂದ ಮಾಮ ನಿನ್ನೆ ನನಗೆ? ಮೊಂಟೇಶನ್ ಏನೋ ಅಂದ. ಮೊಂಟೇಶನ್ ಮಾಡ್ಬೇಕಂತ ನೋಡಿ ಬೆಳಗ್ಗೆದ್ದು. ಅದನ್ನು ಮಾಡಿದ್ರೆ ಮನುಷ್ಯ ನೆಮ್ಮದಿಯಾಗಿರ್ತಾನಂತೆ. ಲೋಕದ ಚಿಂತೆ ಬಿಟ್ಟು ಒಣಾರಾಡಿ ತಿಂಡಿ ಮಾಡೋದು ಬಿಟ್ಟು ತಣ್ಣಗಿರ್ತಾನಂತೆ. ನೀ ಮೊದಲು ಮಾಡತ್ತಿ ಅದನ್ನು. ನಾ ಹೇಳ್ತಾನಲ್ಲತ್ತಿ, ಇಲ್ಲಾಂದ್ರೆ BP ಶುಗರ್ USಕ್ಕೆ ಬಂದು ಶೆಟ್ರ್ ಸ್ಟ್ಯಾಂಡಿಗೆ ಹುರಿದು ಹಪ್ಪಳಕ್ಕಿ ನೋಡಿ ಏನಾರ ಮಾಡಿ ನಿಂದು ಬಿಟ್ಟಿದ್ದು. ನಾನು ಪಾಪ ನಮ್ಮ ಅತ್ತಿ USನೇ ಕೈಕಾಲು ಕಡಿಸ್ಕೊಳ್ಳೋದು ಬೇಡ, ಶುಗರ್ ಬರ್ಸ್ಕೊಂಡು ಅಂತ ಪಾಪ ಹೇಳೋದು. ನೀನು ಇಲ್ಲ ನಾನು ಬರ್ಸ್ಕೊಂಡೇ ತೀರ್ತೀನಿ ಅಂದರೆ ನಿಂಗೆ ಬಿಟ್ಟಿದ್ದು. ಯವ್ವಾ ದೇವ್ರೇ, ನನಗೆ ಶುಗರ್ BP ನಾ ಒದ್ರಾಡೋದಕ್ಕೆ ಬರ್ತದೆ ಇಲ್ಲ ಗೊತ್ತಿಲ್ಲ. ಏನು ನೀನು ಕೂಟಿಂಗ್ ವಾದ ಮಾಡ್ತೀನಲ್ಲ, ಅದಕ್ಕೆ ಬಂದ್ರು ಬಂತೆ, ನನಗೆ ಹೇಳೋಕ್ಕಾಗಲ್ಲ ತಗ. ಅದು ಎಷ್ಟು ತಿಳಿ ತಿಂತೀಯಲ್ಲ ಏನಂದು? ಏನು ಮಾಡಿದೆ ಅತ್ತಿ ನಾನು? ನನಗೆ ಯಾಕೆ ಹಿಂಗೆ ಮಾಡ್ತೀಯತ್ತಿ ನೀನು? ನನ್ನ ಪಾಡಿಗೆ ನಾನು ಇದ್ರೆ ಇರಕ್ಕೆ ಬಿಡಲ್ಲ ನೋಡತ್ತಿ ನೀನು. ಹೌದವ, ನಿನ್ನ ಪಾಡಿಗೆ ಅದಿ ನೀನು. ನಾನೇ ಅಲ್ಲ ನಿನ್ನ
ಯೋ ದೇವ್ರೇ, ಇವ್ರದ್ದು ಕೇಳಕ್ ಆಗವಲ್ತಪ್ಪ ನನಗೆ. ಈಗ ಹಿಂಗ್ ಜಗಳ ಮಾಡಕ್ಕೆ ಬಂದಿರ್ ನೀಲಿಗೆ ಮೊದ್ಲೇ ನಾನು ಏನ್ ಅಂತ ನಾ ಬೇಜಾರನ್ನ ಕುಂತೀನಿ. ಮುಚ್ಚಲ ಬಾಯ್. ಏನ್ ಸಿಮೆಗಿಲ್ಲದ ಹೆಂಡತಿ ನಿನಗ ಇರೋದ? ಸಿಮೆಗಿಲ್ಲದ ಹೆಂಡತಿ ಅಲ್ಲತ್ತಿ ರೂಪಾಕ. ಆಕಿನ ಹೋಗ್ಲಿಲ್ಲ ಅತ್ತಿ, ನೀ ಓಡಿಸಿದ್ದ. ಆಕಿಗೆ ಅಷ್ಟು ಸೊಕ್ಕಿರಬೇಕಾರ ಏನ ನೀ ಹೋಗ್ಬಕ್ತಿಯ? ಸೊಸಿಗೆ ಅಷ್ಟು ಸೊಕ್ಕಿರೋ ಹೊತ್ನ್ಯಾಗ ಅತ್ತಿಗೆ ಎಷ್ಟು ಸೊಕ್ಕಿರಕ್ಕಿಲ್ಲ ಹೇಳ ಮಾಮ. ನಾಯಿಗತೆ ಬರ್ತಾನ ನೋಡ್ತೀರ ಅಂದಾಳಕಿ ಹಲ್ಕಟ ಬಾಡ್ಯ. ನಿನಗೆ ಅದು ತಲೆಯಾಗ ಹೋಗುದಿಲ್ಲನ? ಅತ್ತಿ ಬೇಕಾರೆ ಬಾಡ್ಯ ಬಸ್ಯ ಹೇಳ್ತೀನಿ ನಾವ ಕಸ್ಬರಿಗೆ ಅಂತವ ಅಂದ್ರೂ ನಡಿತೈತಿ. ಹೆಂಡತಿ ನಾಯಿ ಅನ್ಬಾರ್ದು. ಆದ್ರೂ ಇವೆಲ್ಲ ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟತ್ವಿ. ಏನ್ ಹಣೆ ಬರ ಏನಂದ ಒಟ್ಟೊಂದು ಮದುವೆಯಾಗಿ ನೆಮ್ಮದಿಯಾಗಿಲ್ಲ. ಅಯ್ಯ ಹಣೆ ಬರ್ ನೀನ ಬರ್ಕೊಂಡಿ. ಹಿಂಗೇನಕಿ ನೋಡಿ ಕಟ್ಕೊಂಡ್ ಬಾ ಅಂತ ಹೇಳಿದ್ನೆ ನಾನು. ಯಾರೋ ಯಾರೋ ಗೀಚಿ ಹೋದ ಆಳು ಹಣೆಯ ಹತ್ತಿ ಬರಹ ದಿಕ್ಕು ದಾರಿ ತೋಚದೇರಿ ಕಾಲ ಕಳೆಯೋ ಮಾವನ್ ಬರಹ ನೆಮ್ಮದಿಯಲ್ಲಿ ಇರಕ್ಕೆ ಬಿಡದಿಲ್ಲ ಅತ್ತಿ ಅತ್ತಿ. ಯವ್ವಾ ನನಗೆ ಸಾಕಾಗೈತಿ. ಹೊಕ್ಕೆ ಇರಲ್ಲ ಬೆಂಟ್ಲೆ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಅತ್ತಿನ ಬಿಡಬೇಡ. ಊರ್ ಬಿಡಾಡಿ ಈ ಕಡೆ ಹೋದ್ರಿ ನನ್ನ ಗಂಟ್ಲನ ಹೋತದ ನೋಡ್ಲಾ. ಅತ್ತಿ ಮತ್ತೆ ಬಂದ್ಯಾ ನೀನು? ನಾಷ್ಟ ಮಾಡಕ್ ಹೊಂಟೇನಿ. ಅವ್ರಿಕಾಳು ಉಪ್ಪಿಟ್ಟು ಮಸ್ತಾಗೈತಿ. ನೀ ಮಾಡಿಟ್ಟಿದ್ದು ತಿನ್ನಕ್ ಹೊಂಟೇನಿ ನೋಡ್ನತ್ ನಾನು. ಬಾ ಮತ್ತೆ ತಿನ್ ಸಾಯ್ ಹೋಗ್ ಒಬ್ಬೇಕೆ. ಕಾರ್ದಾಣಿ ಅಷ್ಟು ಹಾಕೊಂಡು ತಿಂದ್ಬಿಡ್ತೀನಿ. ಆಮ್ಯಾಗ ನೋಡಿ ಇರಂಗಿಲ್ಲ ನಿಂಗ. ಆಮೇಲೆ ಬಂದ್ ಕಾರ್ದಾಣಿ ಎಲ್ಲದಾವು, ಶೇಂಗಾ ಕಾಳು ಎಲ್ಲದಾವು, ಘಾಟೆ ಎಲ್ಲದಾವು ಅಂದ್ರೆ ನಾ ಕೇಳೋದಲ್ಲ ಮತ್ತೆ ಒಟ್ಟು ತಿನ್ನಕ್ ನಾನು. ಹೋಗ ನಿನ್ನ ಕಾರ್ದಾಣಿ ಅಷ್ಟು ನಂಗೆ. ಅಲ್ಬೇವಾ ನೀನೇನ್ ಬೇ ನೀನು ಎಲ್ಲ ನಿನ್ನಿಂದಾನ ಆಗಿದ್ದ. ನಿನಗೆ ಯಾರು ಅವ್ರ ಮನೆಗೆ ಹೋಗಿರೋ ಅಂತ ಹೇಳಿದ್ರು ಯವ್ವ. ಈಗ ನಾವು ಪರಿಸ್ಥಿತಿ ಒಳಗೆ ಸಾಕಾದ ಇದ್ರಾಗದೀವೇನ. ನಮ್ಗೆ ಎಷ್ಟು ಕೆಲಸ ಅದಾವು. ಅದು ಅಲ್ಲದೆ ಓಡೋಗಿ ಮದುವೆ ಮಾಡ್ಕೊಂಡಳ. ಊರಾಗ 4 ಮಂದಿ ನಗಂಗ ಈಗ ಬ್ಯಾಗ್ ಹಿಡ್ಕೊಂಡು ಒಬ್ಬೇಕಿ ಗಿಡ ಬಂದು ಮನೆ ಒಳಗೆ ಹೊಕ್ಕೊಂಡ್ಲಿಕ್ಕೆ ಯಾರನ್ನ ಕೇಳಿ ಹೊಕ್ಕೊಂಡ್ಲಿಕ್ಕೆ ನೀವು ಹೆಂಗ್ ಸುಮ್ಮನಾದ್ರಿ ಅಂತ. ಏನ್ರಿ ಇನ್ಮ್ಯಾಗ ನಾನು ನೀರಿಗೆ ಹೋಗಲ್ಲ. ನಿನಗೇನಾತವ ಇನ್ನು ಏನಾಗ್ಬೇಕ್ರಿ ಅತ್ತಿಯರ? ಆಕಿ ಕಲ್ಲಿ ಆಕಿ ಊರ್ ಮಲ್ಲಿ ಯಾರಕ್ಕೆ ಇದಳಲಿಕ್ಕೆ ನಿಂಗವ್ವ ಆಕೆವಕ್ಕೆ ಎಲ್ಲಕ್ಕೆ ಊರ್ ಬಿಡಾಡ್ಯಾರ. ಎಲ್ಲವಕ್ಕಿನೂ ಅಲ್ಲೇ ಬಾವಿ ಅಂತೇಳಿ ನಿಂತಾರ ಹೋಸ್ರು. ಏನನ್ಬೇಕು ಗೊತ್ತನ್ರಿ ನನಗೆ? ಅಯ್ಯ ನಿಮ್ ನಾದ್ನಿ ಬಂದ್ಲಲ್ಲ ಅತ್ತಾಗಿಂದ ಬಿಸ್ಕಿಟ್ ಹಿಡ್ಕೊಂಡು ಏಕ ಏನಂತ ಊಡ ಲಗ್ನ ಮಾಡ್ಕೊಂಡಿದ್ಲ ಈಗಾಗಲೇ ಬಂದ್ಲಾ ಮನೆಗೆ. ಆದ್ರೂ ನೀವಂತೇಳಿ ಒಳಗೆ ಸೇರ್ಸಿರಿ ನಮ್ಮಂತರ ಮರ್ಯಾದೊಳ್ಳಾರಾದ್ರೆ ಸೇರ್ಸೇವನ ಅಂತ ಒಂಥರ ಮಾತಾಡ್ತಾರ. ಅಲ್ಲ ಅದು ಹೆಂಗ್ ಒಳಗೆ ಬಿಟ್ಕೊಂಡ್ರಿ ನೀವು ಅಂತ ಕೇಳ್ತಾರ ಗೊತ್ತನ? ಯಾವಕ್ಕೆ ಊರ್ ಬಿಡಾಡ್ಯಾರ ಕೇಳೋದಕ್ಕೆ ಅವ್ರು ಕೇಳ್ತಾರ ಅಂತೇಳಿ ನಾವು ನಮ್ಮನೆ ಹುಡುಗಿನ ಎತ್ತಗಾರ ಓಡ್ಸಕತ್ತನ ಹೇಳಂಗಾರ ನೋಡೋಣ. ಸುಮ್ಮನಿರ ಅನ್ನಾರೇನು ಅಂತಿರ್ತಾರ ಕತಿ ನಿಂದೊಂದತ್ತಾಗ. ಇಲ್ಲಿ ನಾವು ನಮ್ಮ ಬಾಳೆ ನಮ್ಗೆ ಗೊತ್ತಿಲ್ಲ. ಏನೋ ತೊಂದರೆ ಆಗಿರ್ಬೇಕಲ್ಲಿ ಪಾಪ ಅದಕ್ಕೆ ಬಂದತ್ತದ ಹುಡುಗಿ. ಏನ್ ತೊಂದ್ರೆ ಯವ್ವ ಎಲ್ಲ ನಿನ್ನಿಂದಾನ ಆಗಿದ್ದು. ಕರೆಕ್ಟ್ ಆಗಿ ಹೇಳಿದ್ರಿ. ನಾ ಏನ್ ಮಾಡೇನೆ ನನ್ನಿಂದ ಆತನಕ್ ನೀನೆ? ನಿಮ್ಗೆ ಯಾರು ಅವ್ರ ಮನೆಗೆ ಹೋಗಿ ಕುಂದ್ರ ಅಂತ ಹೇಳಿದ್ರೆ? ಅಲ್ಲ ಮೊದ್ಲೇ ಮಗಳು ಓಡೋಗಿ ಲಗ್ನ ಮಾಡ್ಕೊಂಡಾಳ. ಅಲ್ಲಿ ಮೊದ್ಲೇ ಕಿಮ್ಮತ್ತಿಲ್ಲ. ಜೊತೆಗೆ ನೀವು ಹೋಗಿ ಮಾವನ್ನ ಕರ್ಕೊಂಡು ಅಲ್ಲದಿರಲ್ಲ. ನೀವು ಸರಿ ಅನಿಸ್ತನ್ರಿ ಎತ್ತೀರ ನಿಮಗಾರ? ಹೋಗ್ಲಿ ಅಲ್ಲಿ 2 ದಿನ ಇಟ್ಕೊಂಡ್ರ ನಿಮ್ಮನ್ನ? ಅದೂ ಇಲ್ಲ. ಈ ಸೌಭಾಗ್ಯ ಕಲ್ಯಾಕ್ ಹೋಗ್ಬೇಕಿತ್ತು. ಇಲ್ಲೇನ್ ನಿಮ್ಗೆ ಅಂತ ತೊಂದರೆ ಆಗಿತ್ತು? ಅಲ್ಲಿ ಹೋಗಿ ಅರ್ಧ ನಂದು ನನ್ನ ಗಂಡಂದು ಮರ್ಯಾದೆ ಕಳೆದಿದ್ದಾತ. ಈಗ ಇಲ್ಲಿ ಬಂದು ಈ ತರ ಕಾಯಕತ್ತಾಳ ನಿಮ್ಮ ಮಗಳು. ಅವ ಲಗ್ನ ಮಾಡ್ಕೊಂಡವ ಸೂರ ಬಾಳಸ್ತೀನಿ ಚಂದಾಗಿ ಅನ್ನಲ್ಲ. ಇದೇನ್ ಬಾಳಸದ? ಹುಡುಗಿ ಓಡ್ ಬಂದು ನಿನ್ನೆ ಬಂದಾಳಕಿ. ಈ ಹೊತ್ತಿನ ಮಠ ಆದ್ರೂ ಯಾಕ ಏನು ಎತ್ತ ಮನಿ ಬಿಟ್ಟೋಗ್ಯಾಳ. ಏನಾರ ಒಂದ್ ಮಾತಾರ ಕೇಳಕ್ ಬಂದ ಹೇಳಕ್ ಬಂದ ಮಾತಾಡ್ಸಕ್ ಬಂದ. ಅವನು ಏನಂತ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ಬೇಡ್ರಿ ಎತ್ತೀರ ನೀವು? ನೀವ್ ಅಲ್ಲಿ ಹೋಗಿದ್ದಕ್ಕಲ್ಲ ಆಕೆ ಅಲ್ಲಿ ಜಗಳ ಮಾಡ್ಕೊಂಡು ಅಲ್ಲಿಂದ ಕಿತ್ಕೊಂಡ್ ಬರೋಂಗಾಗಿದ್ದ. ಹೌದವ ಅಲ್ಲ ಎಲ್ಲ ನಂದು ತಪ್ಪಂತೀರಿ. ನೀವು ನನಗೆ ಎಷ್ಟು ಬೇಜಾರು ಮಾಡಿದ್ರಿ ಅನ್ನೋದು ಯಾಕೆ ವಿಚಾರ ಮಾಡ್ವಲ್ರಿ? ಹಸೆ ಕರದ್ ಮಾಡಿ 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 ಬಡಿತಿದ್ಲು ನೀನ್ ಏನ್ ತಡಗಿನ. ಅದಕ್ಕೆ ಸಾಕಾಗೆ ಬೇಡ ಅಂತ ಅಲ್ಲಿ ಹೋಗಿದ್ವಿ ಅಷ್ಟೇ ನಾವು. ಏನ್ 10 ದಿನ ಇದ್ದು ಬಿಟ್ರೆ ಅಲ್ಲಿ ನಿನ್ಗೆಲ್ಲಾ ಬಗೆಹರಿದು ಬಿಡ್ತಿತ್ತನ ಸಮಸ್ಯೆವ? ಹೇಳವ ಏನ್ ಸಾಯ ಮಟ್ಟ ಅಲ್ಲೇ ಇರ್ಬೇಕಂತ ತೀರ್ಮಾನ ಏನಾರು ಮಾಡಿದ್ಯಾ? ಇಲ್ಲೋದಿಲ್ಲ ಮತ್ ಯಾಕವ ಹೋದಿ ಅಲ್ಲಿಗೆ? ಅಣ್ಣ ಏನಾತ? ಯಾಕೆ ಹಿಂಗ್ ಜಗಳ ಮಾಡಕತ್ತೀರಿ? ಅವನ ಜೊತೆಗೆ ಯಾಕಣ್ಣ ಜಗಳ ಮಾಡಕತ್ತಿ? ಅದಕ್ಕೆ ಏನಾತ? ಏನಾತವ? ನೀರ್ ತರಕ್ ಹೋಗಂಗಿಲ್ಲ. ಎಲ್ಲಾರು ಒಂಥರ ಅಸಹ್ಯ. ಕೇಳೋದಕ್ಕೆ ಉತ್ತರ ಕೊಡಕ್ಕಾಗಲ್ಲ ಅಲ್ಲಿ. ಏನ್ ನಿನ್ ತಂಗಿ ಬ್ಯಾಗ್ ಹಿಡ್ಕೊಂಡು ಬಂದ್ಲಲ್ಲ ಓಡಿ ಅಂಬೋ ಅಂತೇಳಿ ಅಂತ ಕೇಳ್ತಾರ. ಏನ್ ಉತ್ತರ ಕೊಡ್ಲಿ ಅದಕ್ಕೆ? ಅದನ್ನ ನನಗೆ ಹೇಳ್ರಿ, ನಾ ಉತ್ತರ ಕೊಡ್ತೀನಿ. ನೀವು ಹೋಗಿ ಆಕಿನ ತಂಗಿನೇ ಕೇಳ್ರಿ, ನನ್ನೇನ್ ಕೇಳ್ತೀರಿ ಅಂತ ಬಾಯ್ ಬಿಟ್ಟು ಹೇಳ್ರಿ. ಅದನ್ನ ಬಿಟ್ಟು ಇಲ್ಲಿ ಬಂದು ಸುಮ್ಮನೆ ಜಗಳ ಮಾಡಿದ್ರೆ ಎದಕ್ ಬಂತು? ಬಂದಕ್ಕೆ ನಾನು ಅದಕ್ಕೆ ಅವಾಗ ಯಾಕೆ ಬಯಾಕತ್ತೀರಿ? ನೀನಲ್ಲಿ ಜಗಳ ಮಾಡ್ಕೊಂಡ್ ಬರಕ್ ಕಾರಣ ಇವ್ರ ಅಲ್ಲ. ಅದಕ್ಕೆ ಇವ್ರು ಅಲ್ಲಿ ಬರ್ಲೇ ಇಲ್ಲ ಅಂದಿದ್ರ ನಿನ್ ಪಾಡಿಗಿರ್ತಿದ್ದಿ. ಇವ್ರ ಸಲ ಜಗಳ ಮಾಡಿ ಯಾಕೆ ಬರ್ತಿದ್ದಿ? ನಾನು ಇಲ್ಲಿಗೆ ಬಂದಿದ್ದ ಕಾರಣ ನಮ್ಮವ್ವ ನಮ್ಮಪ್ಪ ಅಲ್ಲ. ನನಗೆ ಆ ಮನೆ ಒಳಗೆ ಮೊದ್ಲ ನಮ್ಮ ಅತ್ತಿ ಕಿರಿಕಿರಿನ ಮಾಡಾಕತ್ತಿದ್ಲು. ನನಗೆ ಮರ್ಯಾದಿನೇ ಕೊಡಾತಿದ್ದಿಲ್ಲ ಆ ಮನೆ ಒಳಗೆ. ನನ್ನ ಗಂಡ ಸತಿಗೆ ಅವ್ರ ಅವ್ನ ಮಾತಾ ಕೇಳಾಕತ್ತಿದ್ದ. ಅದ್ರ ಸಂಬಂಧ ಅರ್ಧ ಬೇಜಾರಾಗಿ ನನಗೆ ಏನು ಮಾಡ್ಬೇಕನ್ನಂಗಾಗಿ ನಾನು ಬಂದಿದ್ದಿಲ್ಲಿಗೆ ಅಷ್ಟೇ. ನನ್ನ ಗಂಡ ಕಡೆ ಬರಲಿ, ನಾವು ಬೇರೆ ಮನೆ ಮಾಡ್ಕೊಂಡು ಇರೋಣ ಅಂತೇಳಿ. ಅಲ್ಲ ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಿರೋದು ಏನು ಮರ್ಯಾದೆ ಹೋತಾ ಏನೋ ನನಗೆ ಅರ್ಥ ಆಗೋಲ್ತು. ಓಡೋಗಿ ಲಗ್ನ ಆಗಿದ್ ಮರ್ಯಾದೆ ಹೋಗಿದ್ ಕೆಲಸ ಅಲ್ಲ ಅದು. ಹೌದನ? ನೀನು ಅದಕ್ಕೆ ರೂಮ್ನೇ ಮಾತಾಡಕತ್ತಿದ್ ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನ ಮಾತಾಡಕತ್ತಿದ್ರಲ್ಲಪ್ಪ ಇಬ್ರು. ಅಯ್ಯೋ
ವರದಕ್ಷಿಣೆ ಯಾರು ಕೊಡ್ಬೇಕು, ವರಪಚಾರ ಯಾರು ಮಾಡ್ಬೇಕು, ಮದ್ವಿ ಖರ್ಚು ಹಂಗೆ ಹಾಕ್ಬೇಕು, ಎಲ್ಲಿದ ಮಾಡಕ್ ಹೋಗೋಣ, ಇರೋದ್ರಾಗ ಅಕ್ಕಿಗೆ ಆಗ್ಬಿಡ್ತೈತಿ. ಎಷ್ಟು ಕೇಳ್ತಾರೋ ಏನೋ ಈಗ ಅದೆಲ್ಲ ಕೊಟ್ಟು ಮಾಡಷ್ಟೊತ್ತಿಗೆ ಸಾಕ ಹೋಗತಿ. ಇನ್ ಯಾವ್ದನ್ನಾರ ಬೀದಿಯಾಗ ಅಡ್ಡಾಡದಂತಂದ್ರೆ ಏನು ಕೇಳಲ್ಲ, ಹಂಗ ಮಾಡ್ಕೊಂಡು ಹೋಗೋಣ ಅಂತೇಳಿ ನೀವು ಮಾತಾಡ್ಲಿಲ್ಲ ಅವತ್ತು. ಅದಕ್ಕೆ ಬ್ಯಾಡ, ನನ್ನಿಂದ ಇವ್ರಿಗೆ ಯಾಕೆ ಇಷ್ಟು ತೊಂದರೆ ಅಂತೇಳಿ ಸುಮ್ಮನಾಗಿದ್ದು ನನಗೂ ಏನು ಓಡೋಗ್ಬೇಕಂತ ಆಸೆ ಇರ್ಲಿಲ್ಲಣ್ಣ. ನಾನು ಓಡೋಗೋದ್ರಿಂದ ನಿಮಗೇನು ಲಾಸು ಆಗಿಲ್ಲ. ಮಾತಾಡೋರೇನು ಇವತ್ತು ಮಾತಾಡ್ತಾರ, ನಾ ಸುಮ್ಮನಕ್ಕಾರ. ಆದ್ರೆ ನಿಮ್ಮ ಹತ್ರ ಗಂಟೆ ನಿಮಗೆ ಉಳಿತಲ್ಲ, ಏನು ಖರ್ಚಾತ, ದುಡ್ಡು ಏನಾರ ಖರ್ಚಾತ. ಚಲೋ ಮನೆಗೆ ಸೇರೇನಿ, ನನ್ನ ಗಂಡ ಒಳ್ಳೆಯವನೇ ಅದಾನ. ಆದ್ರೆ ಒಂದೇ ಅವ್ರ ಅವ್ನ ಮಾತು ಕೇಳ್ತಾ ಅದಾನ. ಆದ್ರೆ ಅದನ್ನು ತಪ್ಪಿಸ್ತೇನೆ, ನಾನೇನು ತಪ್ಸಲ್ಲ ಅಂತಿಲ್ಲ. ಈಗ ಬರ್ತಾರೆ ನಾನು ಕರ್ಕೊಂಡೋಗಕ್ಕೆ ಅವರೇ ಬರ್ತಾರೆ. ಇವತ್ತು ಬಂದಿರಕ್ಕಿಲ್ಲ, ಅವ್ರವ್ ಏನು ಹೇಳಲ್ಲ ಗೊತ್ತಿಲ್ಲ, ನಾಳೆ ಬರ್ಬೋದು. ಎಷ್ಟು ದಿನ ಬಿಟ್ಟಿರ್ತಾರೆ, ಅದೇ ಕಾರಣಕ್ಕೆ ನಾನು ಬಂದಿರೋದಿಲ್ಲ ಇಲ್ಲಿಗೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಬಂದು ನಾನು ಕರ್ಕೊಂಡು ಹೋಗೋತ್ತೆ ನಾನೇ ಹೇಳ್ತೀನಿ. ಬೇರೆ ಮನೆ ಮಾಡಿದ್ರೆ ಬರ್ತಾನೆ, ಇಲ್ಲ ಬರೋದಿಲ್ಲ ಅಂತ ಹೇಳ್ತೇನೆ. ಅಷ್ಟು ನಂಬಿಕೆ ಐತೇನೋ ನಿನಗೆ? ನೋಡು, ನಂಬಿಕೆ ಇಟ್ಟು ಕೆಲಸ ಮಾಡಿ ಅಕಸ್ಮಾತ್ ಅವ ಬರಲ್ಲ ಅಂದ್ರೆ ನೀವು ಹೋಗ್ಬೇಕು ಇಲ್ಲಿಂದ ಸೀದಾ. ಏನು ನಾನು ಇಲ್ಲಿರೋದ್ರಿಂದ ಬಹಳ ವಜ್ಜೆಗಿತ್ತಲ್ಲ ಅಣ್ಣ ನಿಮಗೆ. ಯಾಕಾರ ಬಂದ್ಲ ಈಕಿ, ಯಾವಾಗ ಇಲ್ಲಿಂದ ಹೋಗ್ತಾಳ ಅಂತ ಕಾಯ್ತಾ ಇದ್ದೀರಲ್ಲ. ನೀನು ಬದ್ಲಕ್ಕಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಯಾಕೆ ಇಷ್ಟೊಂದು ಬದಲಾಗಿ ಆ ದೇವ್ರಿಗೆ ಗೊತ್ತು. ಇರಲಿ, ಆ ದೇವ್ರಿಗೆ ಗೊತ್ತಿಲ್ಲ ಅಂದ್ರೂ ಮನುಷ್ಯರಿಗೂ ಗೊತ್ತು, ದೇವ್ರಿಗೂ ಗೊತ್ತು. ಇರಲಿ, ಅದಕ್ಕೊಂದು ಕಾರಣ ಅಂತ ಮುಂದೊಂದು ದಿನ ಬರ್ತತಿ. ನಾನು ಎಲ್ಲನೂ ಸಹಿಸ್ಕೊತೇನಣ್ಣ, ಏನು ಮಾಡೋಕ್ಕತ್ತೇಳಿ. ನನ್ನ ನಸೀಬ್ ಕೆಟ್ಟಿಗೆ ಬಂದೇನಲ್ಲ, ಅದಕ್ಕೆ ನಾನೇನು ಪುಕ್ಷಟ್ಟಿ ಕುಂದ್ರಲ್ಲಪ್ಪ. ಏನು ಒಂದು ವೇಳೆ ಅಕಸ್ಮಾತ್ ನನ್ನ ಗಂಡು ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ಅಂತಂದ್ರೆ ಬೇಕಾದ್ರೆ ಇಲ್ಲೇ ಒಂದು 4-5 ದಿನಕ್ಕೆ ಯಾವ್ದಾರ ಹೊಲದ ಕಳೆ ತೆಗೆದಿದ್ರೆ ಹೇಳ್ರಿ, ಹೋಗ್ತೇನೆ. ದಿನ ಒಂದು 200 ರೂಪಾಯಿ ಪಗಾರ ಅಂತರೂ ಬಂದೇ ಬರ್ತೈತಿ. ತಂದು ನಿಮ್ಮ ಕೈಯಾಗ ಕೊಡ್ತೀನಿ, ಅದ್ರಾಗೆ ಊಟ ಮಾಡ್ತೀನಿ. ಏನು ಪಾಪ ನೋಡು, ಎಷ್ಟು ಬೇಜಾರು ಮಾಡ್ಕೊಂಡು ಮಾತಾಡಿ ಹೋತಾ ಹುಡುಗಿ. ಏನ್ಲ ಅಂಥದ್ದೇನು ನಿನಗೆ ಕುತ್ತಿಗೆ ಕೋದತ್ಲ ಅದು. ಪಾಪ ಬಂದ ಮಗಳಿಗೆ ಒಂದು 4 ದಿನ ನೀವು ಹಿಂಗೆ ಮಾಡ್ತಾ ಇದ್ದೀರಲ್ಲ ನೀವು. ನಿನ್ನೆ ಬಂದಾಳ, ಇವತ್ತು ಆಲೆ ಹೋಗು ಅನ್ನೋ ರೀತಿ ಕುತ್ತಿಗೆ ಮ್ಯಾಗ ಕುಂದ್ರಾತಿರಲ್ಲ ನೀವು. ಏನು ಹೇಳೋದು ಇದಕ್ಕೆ? ಇಲ್ಲೋಡ, ನೀ ಭಾಳ ಮಾತಾಡಬೇಡ ನೀನು. ಏನೇ ಇದು ನನ್ನ ಮನೆ ಮೊದಲು, ಆಮೇಲೆ ಈ ಬಾಡೆ ಹುಟ್ಟಿಂದ ಇವಂಗೂ ಸಂಬಂಧ. ಈಗ ಅವ ಕಟ್ಕೊಂಬಂದಾನ ಅಂತ ನೀನಿಲ್ಲದಿ. ಏನು ನನ್ನ ಮಗಳು ನಾ ದಿಕ್ಕಿರೋ ಮಟನು ನನ್ನ ಮನೆಗೆ ಬರೋದು ಹೋಗೋದು ಎಲ್ಲ ಇರತೈತೆ. ನೀ ಏನು ಹಾರಾಡಿದ್ರು ಅದನ್ನು ತಪ್ಸಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು. ಸುಳ್ಳ ಮಾತಾಡಿ ಕೆಟ್ಟಾಗಕ್ಕೆ ಹೋಗಬೇಡ. ನಿನ್ನ ಪಾಡಿಗೆ ನೀ ಇದ್ರೆ ನಿನಗೆ ಒಳ್ಳೇದು. ಇವತ್ತು ಅಕ್ಕಿಗೆ ಹೋಗಂತೀರಿ ಮನೆ ಬಿಟ್ಟು, ನಾಳೆ ನನಗಾದ್ರೂ ಅನ್ನೋರೇ ನೀವು. ಎಷ್ಟು ಮಾತಾಡ್ತಾರೆ ನೋಡ್ರಿ ಎಷ್ಟು ಮಾತಾಡ್ತಾರ ನೀವೇ ನೋಡ್ರಿ. ಇರ್ಲಿ ಸುಮ್ಮನಿರಿ. ಈಗ ಎಲ್ಲರೂ ಸಿಟ್ಟಿನಾಗದಾರ. ಈ ಟೈಮ್ನಾಗ ಏನಾರ ಮಾತಾಡಿದ್ರೆ ಅವ್ರಿಗೂ ಸಿಟ್ಟು ಬರ್ತೈತಿ. ಏನ ಈಗ ಸ್ವಲ್ಪ ಸಮಾಧಾನ ಆಗಿರೋ ನೀನು. ಯಾಕೆ ಅವ್ರಿಗೆ ಸಿಟ್ಟು ಮತ್ತೊಂದು ಸ್ವಲ್ಪ ಎಪ್ಸೋದು, ಹೌದಿಲ್ಲ? ಆಯ್ತು ಸುಮ್ಮನೆ ಇರ್ತೀನಿ. ಆದರೆ ಅಲ್ಲಿ ಹೋಗಿ ಕೊಡ ಇಟ್ಟೇನೆ, ಹೊತ್ಕೊಂಬರ್ರಿ. ಅವಾಗಲ್ಲಿ ಅವ್ರು ಹೆಂಗೆ ಮಾತಾಡ್ತಾರ ನಿಮಗೆ ಗೊತ್ತಾಕತಿ. ನಾವಿರೋದು ದಿಲ್ಲಾಗಲ್ಲ, ಹಳ್ಳ್ಯಾಗ. 4 ಮಂದ್ಯಾಗ ಅವ್ರು ಹೆಂಗೆ ಮಾತಾಡ್ತಾರೆ ನಿಮಗೆ ಗೊತ್ತಾಕತಿ. ಕೊಡ ಇಟ್ಟೇನೆ, 2 ಕೊಡ ಹೋಗಿ ತೊಗೊಂಬರ್ರಿ. ಹಸಿರದೊಂದು, ಕೇಸರಿದೊಂದು. ನಾನೊಬ್ಬ ಕಿಲ್ಚುಲ ಆಗೇನೆ ಎಲ್ಲರಿಗೂ ಮಾಡಕ್ಕಂತ ಕುಂದ್ರಾಕ. ಇವ್ರವು ಏನು ಭಾಳ ಸಾಚ ಮಾತಾಡ್ತಾಳೆ. ಈಗ ಅವ ಹೊಲ ನೋಡಕ್ಕೆ ಬರಕ್ಕೆ ಹೇಳಿದ್ನಲ್ಲ, ಬಂದಾರ ನೋಡ್ರಿ ಸೌಕರ್. ಇವ್ರ ಹೆಸರು ಇವರು ಈ ನಮ್ಮ ಹೊಲನ ಇದು ಏನು ರೋಡ್ಗೆ ಹೆಚ್ಚೈತಲ್ಲ ಬೇ, ಅದು ಆ ಹೊಲನ ನೋಡಿದ್ರು. ಅವ್ರಿಗೆ ಚಲೋ ಅಂತ ಅನ್ಸೈತಿ. ಹೌದಾ? ಬರ್ರಿ ಒಳಗೆ ಬರ್ರಿ. ಇಲ್ಲ ಪರವಾಗಿಲ್ಲ, ಮಾತಾಡ್ರಿ ಇಲ್ಲೇ. ಇದು ಈಗ ಹೆಂಗೆ ಅದು ರೋಡ್ಗೆ ಹೆಚ್ಚಿರೋ ಹೊಲ ನಮ್ಮ ಮನ್ಸಿಗೆ ಬಂದೈತ್ರಿ. ಇವರಿಗೆ ರೇಟ್ ಕೇಳಿದೆ, ಅವರಿಗೆ ಹೇಳ್ತೇನೆ ಬರ್ರಿ ಅಂತ ಅಂದರು. ಅವರ ಹೇಳ್ತಾರ ಅಂದ್ರಲ್ಲ, ಹಂಗಾಗಿ ಇಲ್ಲಿ ಮಠ ಬಂದಿದ್ದು ನೋಡ್ರಿ. ಯೋ ಅದು ನಾ ಹೇಳಕ್ಕೆ ಏನೈತಿ, ಅವ ಹೇಳಿದ್ರು ನಾ ಹೇಳಿದ್ರು ಎಲ್ಲ ಒಂದರಿ. ಅದು ಏನಂದ್ರೆ ಇವ ಸ್ವಲ್ಪ ತಾಯಿ ಅಂದ್ರೆ ಅಷ್ಟು ಇದ್ರಿ. ನಾವು ಏನೋ ದೊಡ್ಡವ್ರು ನಾವು ಈಗ ಹೇಳಾರ್ದ ಮುಂದುವರೆಯೋದೇ ಇಲ್ರಿ. ಹಂಗಾಗಿ ಅಲ್ಲಿ ಮರ್ಜಿ ಕಾಯ್ತಾರಷ್ಟೇ. 35 ಲಕ್ಷ ರೂಪಾಯಿ ಹೇಳೇವ್ರಿ. ಏನ್ರಿ 35 ಲಕ್ಷ? ಅಯ್ಯೋ ಮೊನ್ನೆರ ಬಾಜು ಹೊಲಕ್ಕೆ, ಬಾಜುದಂದ್ರೆ ಆ ಕಡೆ ಅಲ್ಲ ಈ ಕಡೆ 40 ಲಕ್ಷಕ್ಕೆ ಹೋಗೈತಿ. ನಾವಿನ್ನೂ 5 ಲಕ್ಷ ಕಡಿಮೆ ಹೇಳತ್ತೇವ್ರಿ. ಅಲ್ಲ ಏನಮ್ಮ, ನೀವು ಲೆಕ್ಕ ಪಕ್ಕಿ ಇಟ್ಕೊಂಡು ಹೇಳ್ರಿ. ಈ ನಮ್ನಿ ರೇಟಾ ಹೇಳೋದು? ಇಲ್ಲ, ನಾನು ಅಂತ ಏನು ರೇಟ್ ಹೇಳಿಲ್ಲ ಬಿಡ್ರಿ. ಎಲ್ಲಿ ರೇಟ್ ಹೇಳಿ ನಾನು ಕತ್ತಿ ನಿಮ್ದಂದತ್ತಾಗ ಲೆಕ್ಕ ಪಕ್ಕಿ ಇಟ್ಕೊಂಡೆಪ್ಪ ಹೇಳಿದ್ದು ನಾನು ರೇಟ್ನ. ನಾನು ಹಂಗೆಲ್ಲ ಸುಮ್ಮನೆ ಬೇಕಾಬಿಟ್ಟು ಏನೋ ಬಾಯಿಗೆ ಬಂತು ಅಂತ ಹೇಳಂಗಿಲ್ಲ. ಇಲ್ಲ, ನಿಜವಾಗ್ಲೂ ರೇಟ್ ಅಷ್ಟೈತಿ. ನೀವು ಹಂಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ರೇಟ್ ಅಷ್ಟೈತಿ. ಅದಲ್ದ ಅದ್ರ ಹಿಂದೆ 1-2 ಹೊಲ ದಾಟಿ ಮುಂದೆ ಒಂದು ಹೊಲ ಐತಲ್ರಿ, ಅದು ನಮ್ದೇ. ಗ್ರೆನೇಡ್ ಸಿಕ್ಕತ್ರಿ ಅಲ್ಲಿ. ಏನೋ ತೆಪ್ಪಿ ಅಕಸ್ಮಾತ್ ನಾಳೆ ಇದು ಹೊಲದಾಗ ಸಿಗ್ಬೋದು. ಅದು ಗ್ರೆನೇಡ್ ಸಿಕ್ಕಾಗಿಂದ ಆಜು ಬಾಜು ಇರೋ ಎಲ್ಲ ಹೊಲಕ್ಕೂ ಭಾರಿ ರೇಟ್ ಬಂದ್ಬಿಟ್ಟತ್ರಿ. ಬರೋಣ, ಭಾರಿ ರೇಟ್ ಅಂದ್ರೆ ಭಾರಿ ರೇಟ್ ಬಂದ್ಬಿಟ್ಟತಿ. ನೋಡ್ರಿ, ವಿಚಾರ ಮಾಡಿ ಆಮೇಲೆ ತೀರ್ಮಾನ ಹೇಳ್ರಿ. ತೊಗೊಂಡಿದ್ದಕ್ಕಂತರೂ ನಿಮ್ಗೆ ಏನೂ ಲಾಸ್ ಇಲ್ಲ ನೋಡ್ರಿ ಅಣ್ಣಾರ. ನಾ ಹೇಳ್ತೇನಲ್ಲ, ಆಮೇಲೆ ನೀವು ಅಂತೀರಿ ಎಂತ ಒಳ್ಳೆ ಹೊಲ ತೊಗೊಂಡೆ ಅಂತೇಳಿ. ನಾವು ಅದನ್ನ ಮಾರೋರ ಅಲ್ರಿ. ಈಗ ನಮಗದ್ರ ಅವಶ್ಯಕತೆನೇ ಇಲ್ಲ ಮಾರೋದು. ಒಂದೇ ಏನಾಗ್ಬಿಟ್ಟೈತಿ ಅಂದರೆ ನಾವು ಅದೇ ಹೊಲದಾಗೆ ಜೀವನ ಮಾಡ್ಬೇಕಾದವ್ರು. ಈಗ ನಮ್ಗೆ ಏನಾಗ್ಬಿಟ್ಟೈತಿ ಅಂತಂದ್ರೆ ಒಂಚೂರು ಮನೆಗಿನಿ ಕಟ್ಕೋಬೇಕಾಗೈತ್ರಿ, ಮನೆ ಬಿದ್ದಿದ್ದಕ್ಕೆ. ಹಂಗಾಗಿ ಈಗ ಸ್ವಲ್ಪ ನಾವು ಕುತ್ತಿಗೆ ಬಂದತ್ರಿ ನಮ್ಗೆ ಅದೇ ಆ ರೊಕ್ಕದ ಸಂಬಂಧ ನಾವೀಗ ಇದು ಮಾಡ್ದಂಗೆ ನೋಡ್ರಿ. ಇಲ್ಲಾಂದ್ರೆ ನಾನು ಅಷ್ಟು ಸುಲಭಕ್ಕೆ ಅದನ್ನ ಮಾರಾಕೆ ಅಲ್ಲ ಬಿಡ್ರಿ. ಚಿನ್ನದ ರೇಟ್ ಬಂದತ್ರಿ, ಬಂಗಾರ ರೇಟ್ ಬಂದತ್ತೀಗ, ಗೊತ್ತನ್ರಿ? ಆಯ್ತು ತಗೋರಿ ಅಕ್ಕಾರ, ಮತ್ತೆ ನೀವೇನು ಕಡಿಮೆ ಹೇಳತ್ತಿಲ್ಲ ಅಂದಮೇಲೆ ನಾನು ಮಾತಾಡೋರಿ ಏನು ಉಪಯೋಗ ಇಲ್ಲ. ಇಷ್ಟು ರೇಟ್ ಆದರೆ ನಮಗೆ ಹೊಂದಾಣಿಕೆ ಆಗಲ್ಲ ಬಿಡ್ರಿ. ಅಲ್ಲ ಏನು ಐತೆ ಇಲ್ರಿ ಅರ್ಥ, ನೀವೇ ವಿಚಾರ ಮಾಡ್ರಿ ನೋಡೋಣ. ಇಷ್ಟೊಂದು ರೇಟ್, ಇಷ್ಟೊಂದು
ಸಾಧ್ಯ ಇಲ್ರಿಪ್ಪ, ಇಷ್ಟು ರೇಟ್ ಕೊಟ್ಟು ತೊಗೊಳಕ್ಕಾಗಲ್ಲ ಬಿಡ್ರಿ. ಇಲ್ಲ ಇಲ್ಲ, ಬೇಡ ಬೇಡ, ನಾನಿನ್ನು ಬರ್ತೀನಿ ರೀ. ಹಾಂ, ನೀವು ಆಮೇಲೆ ವಿಚಾರ ಮಾಡ್ಕೊಂಡು ಏನು ಅನ್ನೋದು ಹೇಳ್ರಿ. ಹಾಂ ಸರ್ ಆತು. ಅವ ಲೆಕ್ಕಪಕ್ಕಿ ಇಲ್ಲ ನವ, ರೇಟ್ ಹೇಳಕ್ಕೆ ಹೋತ ಒಂದು ಇತಿಮಿತಿ ಇಲ್ಲ. ಸುಮ್ಮನಿರವ, ಅಷ್ಟೊಂದು ರೇಟ್ ಐತನವ ಅದ್ರಲ್ಲಿ. ತಗ ಏನಮ್ಮ ರೇಟ ಹೇಳೋದು ತೀರ. ಕತಿ ನಿಂದೊಂದ ತಗ. ಸುಮ್ಮನೆ ಅವ್ರು ಇದ್ರಿಗೆ ಮಾತಾಡಿ ಒಂದು ಅಸಹ್ಯ ನಿನಗೂ ಬೇಜಾರು ಮಾಡಬಾರ್ದಂತ ಸುಮ್ಮನೆ ಅದೇನು ಅಷ್ಟೇ ನಾನು. ಏನವ ವಿತಿಮಿತಿ ಇಲ್ಲ ಅದಕ್ಕೆ ರೇಟ್ ಹೇಳಕತ್ತಾಗ. ಇಷ್ಟೊಂದು ರೇಟ್ 40 ಲಕ್ಷಕ್ಕೆ ಯಾವ್ದವ ಹೋಗೈತಿ. ಪಾಪ ಅವ್ಗೆ ಹೇಳೋ ರೇಟ್ ಕರೆಕ್ಟಾಗಿ ಹೇಳಿದ್ರೆ ಅವ್ನು ತೊಗೊಂಡ್ರೆ ತೊಗೊಂತಿದ್ನ ಏನಾತ್ತಾಗ. ನೀನು ಈ ನಮ್ನಿ ರೇಟ್ ಹೇಳಿದ್ರೆ ಯಾರು ತೊಗೋತಾರ. ಕತಿ ನಿಂದೊಂದ ತಗ. ನಿಜ ನಂಗೆ ಭಾಳ ಬೇಜಾರಾತವ ತಗ. ನಾನು ಅಲ್ಲಿ ಕಷ್ಟಪಟ್ಟು ಕರ್ಕೊಂಬರೋದು ನೀನು ಈ ರೀತಿ ಮಾಡೋದು ತಗ. ಹೋಗತ್ತಾಗ ಏನಾರು ಮಾಡ್ಕೊ. ಅಲ್ಲ ನಿಂದೊಂದು ವಿಚಿತ್ರ ಆತಪ್ಪ ಇದು. ಅದ್ರಾಗ ಏನೈತ್ಲ ಅಷ್ಟೊಂದು ಇದು ಮಾಡ್ಕೊಳ್ಳೋಂಥದ್ದು. ಅಷ್ಟೈತ್ಲಾ ಬಾಜುಕ ಗ್ರಾನೈಟ್ ಎದ್ದತಿ. ಈಗ ಮೊನ್ನೆ ಅದು ಎಂತದ ಯಾವ್ದ ಕಾಲೇಜ್ ಆಗೈತಲ್ಲ, ಅದ್ರ ಬಾಜುಕಿನ ಜಗ ಹಾಳು ಸುರಿತಿದ್ವು. ಆ ಕಾಲೇಜ್ ಆದ್ಮೇಲೆ ಆ ಜಗಗಳಿಗೆ ಬಂಗಾರದ ರೇಟ್ ಬಂದೈತಿ ಗೊತ್ತಾ? ಹಂಗೆ ಎಲ್ಲ ನಿನಗೆ ಅವೆಲ್ಲ ಅರ್ಥ ಗೊತ್ತಾಗೋದಿಲ್ಲ ನಿನಗೆ. ಶಾಣೆತನ ಅದು ಯಾವಾಗ ಕಲಿತೀಯ ಏನ ನೀನ ತಗ. ಎಲ್ಲ ನಾವೇ ಹೇಳ್ಬೇಕು. ಜಗದ್ದ ಬೇರೆ ವಾ, ಹೊಲದ್ದೇ ಬೇರೆ. ಅದು ಅಲ್ದೆ ಇಲ್ಲಿ ಯಾವ್ದು ಅಂತದ್ ಏನ್ ಕಾಲೇಜ್ ಮಾಡತ್ತೆ ಏನ್ ಬಂದತಿ ಇಲ್ಲಿ? ಏನು ಇಲ್ಲ. ಸುಮ್ಮನೆ ಅತ್ತಾಗ ಇದು ಮಾಡ್ತೀನಿ ನೋಡವ ನೀನು ಅತ್ತಾಗ. ಎಲ್ಲೈತಿ ಯಾವ್ದು ಏನ್ ರೇಟ್ ಬಂದತಿ ತಗ. ಹಂಗ ಬಾಯಿಗೆ ಬಂದಂಗೆ ಹೇಳೋದನ ರೇಟ್ನ. ಒಂದು ಅರ್ಥ ಬೇಡ ಅದಕ್ಕೆ ಹೇಳೋದಕ್ಕೂ. ಏನಾರು ಮಾಡ್ಕೋ ಹೋಗು, ನಿನ್ಗೆ ಯಾರು ಹೇಳ್ತಾರ ಅತ್ತಾಗ. ಹೇಳಿದ್ರೆ ನೀನೇನು ತಿಳ್ಕೊಳಕ್ಕೆ ಮಾಡಕ್ಕೆ ಅತ್ತಾಗ. ಸುಮ್ಮನೆ ಎಲ್ಲದಕ್ಕೂ ವಾದ್ಸೋದು ಒಂದು ಕಲ್ತಿ ಅತ್ತಾಗ. ಗೊತ್ತಾಗಲ್ಲ, ನೀ ಸುಮ್ಮನಿರು.